ಇದೀಗ ನಾನು ನಿಮಗೆ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಎಂಬ ಪುಸ್ತಕದ ಕನ್ನಡ ಸಾರಾಂಶವನ್ನು ನೀಡುತ್ತಿದ್ದೇನೆ. ಈ ಪುಸ್ತಕವನ್ನು ಡಾ. ಜೋಸೆಫ್ ಮರ್ಫಿ ಅವರು ರಚಿಸಿದ್ದಾರೆ ಮತ್ತು ಅದು ಉಪಚೇತನ ಮನಸ್ಸಿನ ಶಕ್ತಿಯನ್ನು ಬಳಸುವ ಮೂಲಕ ಜೀವನದಲ್ಲಿ ಹೇಗೆ ಯಶಸ್ಸು ಸಾಧಿಸಬಹುದು ಎಂಬುದನ್ನು ವಿವರಿಸುತ್ತದೆ. ಪುಸ್ತಕದ ಹೆಸರು ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಲೇಖಕರು ಡಾ. ಜೋಸೆಫ್ ಮರ್ಫಿ. ಭಾಗ 1. ಉಪಚೇತನ ಮನಸ್ಸಿನ ಶಕ್ತಿಯೇನು? 1. ಉಪಚೇತನ ಮತ್ತು ಚೇತನ ಮನಸ್ಸು. ನಮ್ಮ ಮನಸ್ಸು 2 ಭಾಗಗಳಾಗಿ ಕಾರ್ಯನಿರ್ವಹಿಸುತ್ತದೆ, ಚೇತನ ಮತ್ತು ಉಪಚೇತನ. ಚೇತನ ಮನಸ್ಸು ನಮ್ಮ ನಿತ್ಯ ಜೀವನದ ನಿರ್ಧಾರಗಳು, ಆಲೋಚನೆಗಳು ಮತ್ತು ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ಉಪಚೇತನ ಮನಸ್ಸು ಅದೃಶ್ಯ ಶಕ್ತಿ. ನಾವು ನಂಬಿದ ಮಾತುಗಳನ್ನು ಮತ್ತು ಭಾವನೆಗಳನ್ನು ಶಬ್ದರಹಿತವಾಗಿ ಸ್ವೀಕರಿಸಿ ಅನುಭವದ ರೂಪದಲ್ಲಿ ಹೊರಹೊಮ್ಮಿಸುತ್ತದೆ. 2. ಉಪಚೇತನವು ನಂಬಿಕೆಗೆ ಪ್ರತಿಕ್ರಿಯಿಸುತ್ತದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಏನೆಂದೇನೂ ನಂಬಿದರೆ ಉಪಚೇತನ ಮನಸ್ಸು ಅದನ್ನು ನಿಜವಾಗಿಸುತ್ತದೆ. ಉದಾಹರಣೆಗೆ, ನೀವು ನಾನು ಆರೋಗ್ಯವಂತನು ಎಂಬ ನಂಬಿಕೆಯನ್ನು ಉಪಚೇತನಕ್ಕೆ ಕೂರಿಸಿದರೆ ಅದು ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರುತ್ತದೆ. ಭಾಗ 2. ಉಪಚೇತನ ಶಕ್ತಿಯ ಬಳಕೆ. 1. ಆರೋಗ್ಯದ ಮೇಲೆ ಪ್ರಭಾವ. ನಾವು ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಉಪಚೇತನ ಮನಸ್ಸಿನ ಶಕ್ತಿ ಮೂಲಕ ಸುಧಾರಿಸಬಹುದು. ನಾನು ದಿನದಿಂದ ದಿನಕ್ಕೆ ಆರೋಗ್ಯವಾಗುತ್ತಿದ್ದೇನೆ ಎಂಬ ಅಭ್ಯಾಸ ಪದಗಳನ್ನು ಪುನಃ ಪುನಃ ಉಚ್ಚಾರಿಸಿದರೆ ಉಪಚೇತನ ಅದನ್ನು ನಿಜವನ್ನಾಗಿ ಮಾಡುತ್ತದೆ. 2. ಸಂಪತ್ತು ಮತ್ತು ಯಶಸ್ಸಿಗೆ ಉಪಚೇತನ ಶಕ್ತಿ. ನಾನು ಸಂಪನ್ನನಾಗುತ್ತೇನೆ ಎಂಬ ನಂಬಿಕೆ ದೈನಂದಿನ ಅಭ್ಯಾಸದಿಂದ ಸಂಪತ್ತನ್ನು ಆಕರ್ಷಿಸಬಹುದು. ಉಪಚೇತನ ಶಕ್ತಿಯು ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ, ಬುದ್ಧಿಮತ್ತೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. 3. ನಿದ್ರೆಯಲ್ಲಿ ಉಪಚೇತನ ಶಕ್ತಿಯ ಪ್ರಭಾವ. ನೀವು ನಿದ್ರೆ ಹೋಗುವ ಮೊದಲು ಮಾಡಿದ ಆಲೋಚನೆಗಳು ಅಥವಾ ಧ್ಯಾನಗಳು ನೇರವಾಗಿ ಉಪಚೇತನದಲ್ಲಿ ನುಗ್ಗುತ್ತವೆ. ಹೀಗಾಗಿ ನಿದ್ರೆಗೆ ಹೋದಾಗ ಧನಾತ್ಮಕ ಮನೋಭಾವನೆ ಇಡುವುದು ಮುಖ್ಯ. ಭಾಗ 3. ಉಪಚೇತನ ಶಕ್ತಿಯನ್ನು ಬಳಸುವ ವಿಧಾನಗಳು. 1. ದೃಢ ನಂಬಿಕೆಯನ್ನು ಅಭಿವೃದ್ಧಿಪಡಿಸು. ನೀವು ಯಾವ ಗುರಿಯನ್ನು ಸಾಧಿಸಬೇಕೆಂದು ಇಚ್ಛಿಸುತ್ತೀರೋ ಅದನ್ನು ಸಾಧಿಸುತ್ತಿರುವಂತೆಯೇ ನಂಬಿಕೆ ರೂಪಿಸಿ ದಿನಕ್ಕೊಮ್ಮೆ 5-10 ನಿಮಿಷ ವಿಶ್ವಲೈಸೇಷನ್ ಮಾಡಿ. 2. ಧನಾತ್ಮಕ ದೃಷ್ಟಿಕೋನ. ನಕಾರಾತ್ಮಕ ಆಲೋಚನೆಗಳನ್ನು ತಕ್ಷಣವೇ ಬದಲಾಯಿಸಿ. ನಾನು ಎಸ್ಪತಿ ಎನ್ನುವುದನ್ನು ಬಿಟ್ಟು ನಾನು ಬಲಿಷ್ಠನು, ನಾನು ಶಕ್ತಿವಂತನು, ನಾನು ಧೈರ್ಯವಂತನು ಎಂಬ ಧ್ವನಿಯನ್ನು ಉಪಯೋಗಿಸಿ. 3. ಪುನರಾವೃತ್ತಿಯ ವಿಧಾನ ಆಟೋಸಜೆಷನ್. ದಿನದ ಪ್ರತಿ ಬೆಳಗ್ಗೆ ಅಥವಾ ರಾತ್ರಿ ನಾನು ಯಶಸ್ವಿಯಾದವನು, ನನ್ನ ಜೀವನ ಸುಂದರವಾಗಿದೆ ಎಂಬ ನಂಬಿಕೆಯನ್ನು 5 ಬಾರಿ ಉಚ್ಚರಿಸಿ. 4. ಧ್ಯಾನ ಮತ್ತು ಶಾಂತಿ ಅಭ್ಯಾಸ. ಮನಸ್ಸನ್ನು ಶಾಂತಿಗೊಳಿಸಲು ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ಇದು ಉಪಚೇತನವನ್ನು ಶಕ್ತಿಶಾಲಿಯಾಗಿ ಆಕಾರ ಕೊಡುತ್ತದೆ. ಭಾಗ 4. ನೈಜ ಜೀವನದ ಉದಾಹರಣೆಗಳು. 1. ಉದ್ಯೋಗದ ಅವಕಾಶ. ಒಬ್ಬ ಯುವಕವು ನಿರುದ್ಯೋಗಿಯಾಗಿದ್ದಾಗ ಪ್ರತಿದಿನ ನಾನು ಸರಿಯಾದ ಉದ್ಯೋಗವನ್ನು ಹೊಂದಿದ್ದೇನೆ ಎಂಬ ಅಭ್ಯಾಸವನ್ನು ನಡೆಸಿದ. ಕೆಲವು ವಾರಗಳ ಒಳಗೆ ಅವನು ತನ್ನ ಕನಸಿನ ಉದ್ಯೋಗವನ್ನು ಪಡೆದ. 2. ವೈವಾಹಿಕ ಜೀವನದಲ್ಲಿ ಶಾಂತಿ. ಒಬ್ಬ ಮಹಿಳೆ ತನ್ನ ಪತಿ ಸದಾ ಕೋಪಿಸುತ್ತಿದ್ದಾನೆ ಎಂದು ನೋವು ಪಡುವಾಗ ಪ್ರತಿದಿನ ಅವರು ಮಡಗಿನ ಪ್ರೀತಿಯಿಂದ ಮಾತಾಡುತ್ತಾರೆ ಎಂದು ಉಪಚೇತನಕ್ಕೆ ಮಂತ್ರದಂತೆ ನುಡಿದಳು. ಕೊನೆಗೆ ಅವರ ಸಂಬಂಧ ಸುಧಾರಿತಾಯಿತು. ಭಾಗ 5. ಉಪಚೇತನ ಶಕ್ತಿಯ ನಿಯಮಗಳು. 1. ನಂಬಿಕೆಯಿಂದ ಪದಗಳನ್ನು ಬಳಸಬೇಕು. 2. ಅವ್ಯಕ್ತ ಶಕ್ತಿಯ ಮೇಲೆ ವಿಶ್ವಾಸ ಇರಬೇಕು. 3. ದಿನಚರಿಯಲ್ಲಿ ಧನಾತ್ಮಕ ದೃಷ್ಟಿಕೋನ. 4. ಅನುಭವದಂತೆ ಇಮ್ಯಾಜಿನ್ ಮಾಡಬೇಕು. 5. ಭಯ ಮತ್ತು ಅನುಮಾನ ದೂರವಿಡಬೇಕು. ಭಾಗ 6. ಉಪಚೇತನ ಶಕ್ತಿಯ ಉಪಯೋಗದ ತಂತ್ರಗಳು. ಅಫರ್ಮೇಷನ್ ಆತ್ಮಸ್ಥೈರ್ಯದ ಪದಗಳು. ವಿಜುವಲೈಸೇಷನ್ ದೃಶ್ಯಕಲ್ಪನೆ. ಗ್ರಾಟಿಟ್ಯೂಡ್ ಕೃತಜ್ಞತೆ. ಫಾರ್ಗಿವ್ನೆಸ್ ಕ್ಷಮೆ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆತ್ಮವಿಶ್ವಾಸವರ್ಧನೆ. ಭಾಗ 7. ಪುಸ್ತಕದ ಸಾರಾಂಶ. ನಿಮ್ಮ ಉಪಚೇತನ ಮನಸ್ಸು ನಿಮ್ಮ ಬದುಕನ್ನು ರೂಪಿಸುತ್ತದೆ. ನೀವು ನಂಬಿದುದೇ ನೀವು ಆಗುತ್ತೀರಿ. ಪ್ರತಿದಿನ ಧನಾತ್ಮಕ ಶಬ್ದಗಳು, ದೃಶ್ಯಕಲ್ಪನೆಗಳು, ಧ್ಯಾನ ಮತ್ತು ನಂಬಿಕೆಗಳಿಂದ ಉಪಚೇತನವನ್ನು ಶಕ್ತಿಶಾಲಿಯಾಗಿ ರೂಪಿಸಬಹುದು. ಉಪಚೇತನ ಮನಸ್ಸು ನಿಮ್ಮ ಆರೋಗ್ಯ, ಸಂಪತ್ತು, ಸಂಬಂಧಗಳು ಮತ್ತು ಜೀವನದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿರ್ಣಯ. ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ನಮಗೆ ತಿಳಿಸುವುದೇನೆಂದರೆ ನಾವು ಹೇಗೆ ಆಲೋಚಿಸುತ್ತೇವೋ ಹಾಗೆಯೇ ನಮ್ಮ ಜೀವನ ರೂಪುಗೊಳ್ಳುತ್ತದೆ. ನಾವು ಬದಲಾಗುವುದು ನಮ್ಮ ಆಂತರಿಕ ನಂಬಿಕೆಗಳಿಂದಲೇ.
ಈ ಪುಸ್ತಕವು ನಮ್ಮ ಮನಸ್ಸಿನ ಶಕ್ತಿಯನ್ನು ಜಾಗೃತಗೊಳಿಸಲು ಮತ್ತು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯಲು